ಪ್ರೀತಿಯ ಗೆಳೆಯರೆ, ಡಯಾಬಿಟಿಸ್ ಕೇಳಿದಿರಲ್ವಾ? ಯಾರು ಕೇಳಿಲ್ಲ ಹೇಳಿ? ಪ್ರತಿಯೊಬ್ಬರ ಮೇಲೂ ಒಬ್ಬರಲ್ಲೊಬ್ಬರು ಡಯಾಬಿಟಿಸ್ ಪೇಷಂಟ್ ಇದ್ದೇ ಇರ್ತಾರೆ. ಮಧುಮೇಹ ಅಂತ ಹೇಳ್ತೀವಿ, ಸಿಹಿಮೂತ್ರ ರೋಗ ಅಂತ ಹೇಳ್ತೀವಿ ಅಲ್ವಾ, ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಿ. ಸೊ ಶುಗರ್, ಡಯಾಬಿಟಿಸ್ ನಮ್ಮ ಇಂಡಿಯಾ ನಂಬರ್ 1 ಕ್ಯಾಪ್ಟನ್ ಆಗೋದಿದೆ. ಸೊ ಹಾಗಾಗಿ ಶುಗರ್ಗೆ ಬರೀ ನೀವು ಯಾವ ಸ್ವೀಟ್ನ ಅವಾಯ್ಡ್ ಮಾಡಬೇಕು, ಯಾವ ಫುಡ್ನ ಅವಾಯ್ಡ್ ಮಾಡಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಯಾವ 7 ತರಕಾರಿಗಳನ್ನು ತಿನ್ನೋದ್ರಿಂದ ನಿಮಗೆ ಶುಗರ್ ಕಂಟ್ರೋಲಿಗೆ ಬರುತ್ತೆ ಅಲ್ವಾ. ಸೊ ಇನ್ಸುಲಿನ್ ಲೈಕ್ ಕೆಲಸ ಮಾಡುವಂಥ ಕೆಲವು ತರಕಾರಿಗಳಿದೆ. ಕೆಲವು ತರಕಾರಿ, ಕೆಲವು ಕೆಮಿಕಲ್ಸ್, ಅವು ನಿಮಗೆ ಶುಗರ್ ಲೆವೆಲ್ ಕಡಿಮೆ ಮಾಡೋಕ್ಕೆ ಭಾಳ ಹೆಲ್ಪ್ ಆಗ್ತದೆ. ಸೊ ಯಾವ 7 ತರಕಾರಿಗಳನ್ನ ಡೀಟೇಲಾಗಿ ಹೇಳ್ತೀನಿ ನೋಡಿ. ನಾನು ಪೇಷಂಟ್ ನಾವು ಯಾವಾಗಲೂ ಹೇಳ್ತಿರ್ತೀನಿ, ನೀವು ಇವಾಗ ನಿಮ್ಮ ತಿನ್ನುವಂಥ ಆಹಾರವನ್ನೇ ಔಷಧಿ ರೂಪದಲ್ಲಿ ತೊಗೊಂಬಿಟ್ರೆ ನಾಳೆ ದೊಡ್ಡ ದೊಡ್ಡ ಕಾಯಿಲೆ, ಬಿ ಪಿ, ಶುಗರು ಅವುಗಳಿಗೆಲ್ಲ ನೀವು ಏನು ತಿಂತಿರಲ್ಲ ಮಾತ್ರ ಅದೇ ಆಹಾರ ತಿಂತಾ ಇರ್ತಾರೆ. ಕೆಲವೆಲ್ಲ ಬಹುಶಃ ತುಂಬ ಮಾತ್ರೆಗಳು ಬಿ ಪಿಗೆ, ಶುಗರ್ಗೆ, ಥೈರಾಯ್ಡ್ಗೆ, ಅದಕ್ಕೆ ಇದಕ್ಕೆ ಕೊಲೆಸ್ಟ್ರಾಲ್ಗೆ ನುಂಗ್ತಿರ್ತಾರೆ. ಅದರ ಬದಲು ನೀವು ತಿನ್ನೋ ಆಹಾರವನ್ನೇ ಒಂದು ಔಷಧಿ ರೂಪದಲ್ಲಿ ತೊಗೊಂಬಿಟ್ರೆ ಆವಾಗ ನಿಮ್ಮ ಕಾಯಿಲೆಗಳು ಬರೋದಿಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಹಾಗೆ ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ ಸಾಧಾರಣ ಏನಿಲ್ಲ ನಾನು 30ಕ್ಕೂ ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಪಲಾಕ್ ಸೊಪ್ಪು ಅಂತ ಹೇಳ್ತೀವಲ್ವ, ಸೊಪ್ಪು ತರಕಾರಿಗಳು. ಪಲಾಕ್ ಸೊಪ್ಪಲ್ಲಿ ಯಥೇಚ್ಛವಾದಂಥ ಮೆಗ್ನೀಷಿಯಮ್ ಇರುತ್ತೆ. ಸೊ ಮೆಗ್ನೀಷಿಯಮ್ ಇರೋದ್ರಿಂದ ಇನ್ಸುಲಿನ್ ಕೆಲಸ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಜೊತೆಗೆ ನಿಮ್ಮ ಶುಗರ್ ಲೆವೆಲ್ನ ಮೇಂಟೈನ್ ಮಾಡೋಕ್ಕೂ ಭಾಳ ಅನುಕೂಲಕಾರಿ ಈ ಮೆಗ್ನೀಷಿಯಮ್. ನಿಮ್ಗೆ ಗೊತ್ತೇ, ಮೆಗ್ನೀಷಿಯಮ್ ಮಸಲ್ಸ್ ಕ್ರಾಂಪ್ಸ್ಗೆಲ್ಲ ಭಾಳ ಹೆಲ್ಪ್ ಆಗುತ್ತೆ. ಸೊ ಸೊಪ್ಪಿನ ಮುದ್ದೆ ಅಲ್ವಾ, ಸೊಪ್ಪಿನ ಸಹ ಜೊತೆ ಮುದ್ದೆ ತಿಂದರೆ ಅದೊಂಥರ ಸ್ವರ್ಗ ಇದ್ದಂಗೆ. ಸೊ ಸೊಪ್ಪು ಯಥೇಚ್ಛವಾಗಿ ಸಿಗುತ್ತೆ. ಹಳ್ಳಿಗಳ ಕಡೆ ಬೇಕಾದ ಮನೆ ಹತ್ರನೇ ಬೆಳ್ಕೊಳ್ತಾರೆ. ಸೊ ಭಾಳ ಕಡಿಮೆ ರೇಟಲ್ಲಿ ಕೂಡ ಸಿಗುತ್ತೆ. ಹಾಗೆ ಸೊಪ್ಪನ್ನು ನೀವು ಎಸ್ಪೆಷಲಿ ಸ್ಪೈನಾಕ್ ಸೊಪ್ಪು ಅಂತ ಹೇಳ್ತೀವಿ, ಅದನ್ನು ಪಲಾಕ್ ಸೊಪ್ಪನ್ನ ರೆಗ್ಯುಲರ್ ಉಪಯೋಗಿಸೋದು ಭಾಳ ಒಳ್ಳೆಯದು. ಎಸ್ಪೆಷಲಿ ಸಕ್ಕರೆ ಕಾಯಿಲೆಯವರು ಬೇರೆಯವರು ಕೂಡ ಉಪಯೋಗಿಸೋದು ಭಾಳ ಒಳ್ಳೆಯದು. ಸೊ ಈ ರೀತಿಯ ಸೊಪ್ಪನ್ನು ಉಪಯೋಗಿಸೋದ್ರಿಂದ ನಿಮಗೆ ಡಯಾಬಿಟಿಸ್ ಒಂದು ನಿಯಂತ್ರಣದಲ್ಲಿರುತ್ತೆ. ಜೊತೆಗೆ ಮೆಗ್ನೀಷಿಯಮ್ ಯಥೇಚ್ಛವಾಗಿ ಸಿಗೋದ್ರಿಂದ ಬೇರೆ ರೀತಿಯ ನಾನಾ ರೀತಿಯ ಅನುಕೂಲ ಆಗುತ್ತೆ. ಸೊ ಹಾಗೆ ಸಿಹಿಮೂತ್ರ ರೋಗಿಗಳು ಕಂಪಲ್ಸರಿ ಒಂದು ಸೊಪ್ಪಿನ ಯಾವ ರೀತಿಯ ಸೊಪ್ಪು ಸಾರು ಇರ್ಬೋದು, ದಂಟಿ ಸೊಪ್ಪು ಪಲ್ಯ ಇರ್ಬೋದು, ಏನೋ ಒಂದು ಸೊಪ್ಪಿನ ಆಹಾರವನ್ನು ನಿಮ್ಮ ರುಟೀನ್ ಪದ್ಧತಿಯಲ್ಲಿ ಇಟ್ಕೊಳ್ಳೋದು ಭಾಳ ಒಳ್ಳೆಯದು. ಗೆಳೆಯರೆ, ಹಾಗಲಕಾಯಿ ಅಂತ ಕೇಳಿದ್ರಲ್ಲ, ಹಾಗಲಕಾಯಲ್ಲಿ ಕರೆಲ ಅಂತ ಹೇಳ್ತೀವಿ ಹಿಂದಿಯಲ್ಲಿ, ಬಿಟ್ಟರ್ ಗಾರ್ಡ್ ಅಂತ ಇಂಗ್ಲೀಷ್ ಹೇಳ್ತೀವಿ ಹಾಗಲಕಾಯಿ. ಸೊ ಕೈ ಇರುತ್ತಲ್ಲ, ಅದಕ್ಕೆ ಬಿಟ್ಟರ್ ಗಾರ್ಡ್ ಅಂತ ಇಂಗ್ಲೀಷ್ ಹೇಳುವಂಥದ್ದು. ಹಾಗಲಕಾಯಲ್ಲಿ ಚೆರಂಟಿನ್ ಅಂತ ಒಂದು ಒಳ್ಳೆ ಕೆಮಿಕಲ್ ಇದೆ. ಅದು ನಿಮ್ಮ ಇನ್ಸುಲಿನ್ ಥರನೇ ಕೆಲಸ ಮಾಡ್ತಾರೆ ನೋಡಿ, ಏನು ಬ್ಯೂಟಿಫುಲ್ ಅವ್ರ ನೇಚರಲ್ಲಿ. ಸೊ ಇನ್ಸುಲಿನ್ ಥರನೇ ಆ ಚೆರಂಟಿನ್ ಕೆಲಸ ಮಾಡಿದ್ರೆ ಇನ್ಸುಲಿನ್ ಮಾಡೋ ಕೆಲಸ ಅದು ಮಾಡುತ್ತೆ. ನಿಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ ಅಲ್ವಾ, ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕಡಿಮೆ ಮಾಡುತ್ತೆ. ಡಯಾಬಿಟಿಸ್ ಅವ್ರಿಗೆ ಇನ್ಸುಲಿನ್ ಥರ ಕೆಲಸ ಮಾಡಿದ್ರೆ ಬ್ಲಡ್ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ನಿಮ್ಗೆ ಏನು ಬೇಕು ಅದೇ ತಾನೇ ನಿಮ್ಮ ಡಯಾಬಿಟಿಸ್ ಅವರು. ಸೊ ಬ್ಲಡ್ ಶುಗರ್ ಕಡಿಮೆ ಆಗಬೇಕು. ಅದಕ್ಕೆ ಈ ರೀತಿ ಹಾಗಲಕಾಯಿ ಪಲ್ಯ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಏನಾಗುತ್ತೆ, ನಿಮ್ಮ ಶುಗರ್ ಲೆವೆಲ್ಲು ಕಂಟ್ರೋಲಿಗೆ ಬರುತ್ತೆ, ನಾರ್ಮಲ್ ಆಗುತ್ತೆ. ಸೊ ಹಾಗೆ ಡಯಾಬಿಟಿಸ್ ಅವರು ಯಥೇಚ್ಛವಾಗಿ ನಿಮ್ಮ ಹಾಗಲಕಾಯಿನ ಉಪಯೋಗಿಸ್ಕೊಳ್ಳಿ. ಸೊ ನನ್ನ ಕೆಲವು ಪೇಷಂಟ್ಸ್ಗಳನ್ನ ಅಡ್ವೈಸ್ ಮಾಡಿದ್ದೀನಿ, ಭಾಳ ಜನ ಉಪಯೋಗಿಸ್ತಾ ಇದ್ದಾರೆ. ಸೊ ಒಳ್ಳೆ ರಿಸಲ್ಟ್ ಬಂದೆ ಅಂತ ಕೂಡ ಹೇಳೋರಿದ್ದಾರೆ. ಸೊ ಹಾಗಾಗಿ ಪ್ರಯತ್ನ ಪಟ್ಟು ನೋಡಿ, ಇನ್ಸುಲಿನ್ ಥರ ಕೆಲಸ ಮಾಡಿ ನಿಮಗೆ ಹೆಚ್ಚು ಇನ್ಸುಲಿನ್ ಡೋಸೇಜ್ ಕಡಿಮೆ ಆಗ್ಬೋದು. ಜೊತೆಗೆ ಹೆಚ್ಚು ಮಾತ್ರೆ ಡೋಸೇಜ್ ಕೆಲವರೆಲ್ಲ ಫಸ್ಟ್ ಒಂದೊಂದು ತೊಗೊತಿರ್ತಾರೆ, ಫಸ್ಟ್ ಹಾಫ್ ತೊಗೊತಾರೆ, ಆಮೇಲೆ 1, 2, 3 ತೊಗೊಳೋರಿದ್ದಾರೆ. ಸೊ ಇದನ್ನು ತೊಗೊಳೋದು ಉಪಯೋಗಿಸೋದ್ರಿಂದ ನೀವು ಶುಗರ್ ಲೆವೆಲ್ ಕಂಟ್ರೋಲ್ ಆದಂಗಿದ್ರೆ ಡಯಾಬಿಟಿಸ್ ಮಾತ್ರೆಗಳ ಪ್ರಮಾಣ ಕೂಡ ಕಡಿಮೆ ಮಾಡ್ಬೋದು. ಇನ್ಸುಲಿನ್ ತೊಗೊಳ್ತಾ ಇನ್ಸುಲಿನ್ ಡೋಸೇಜ್ ಕೂಡ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗೆ ಹಾಗಲಕಾಯಿನ ಯಥೇಚ್ಛವಾಗಿ ಬಳಸಿ. ನೀವು ಬಳಸ್ತಾ ಇದ್ರೆ ಆದರೆ ಅದು ಉಪಯೋಗ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮೂರನೇ ಬಂದು ಸೌತೆಕಾಯಿ ರಿಚೆಸ್ಟ್ ಸೋರ್ಸ್ ಆಫ್ ವಾಟರ್ ಚೆನ್ನಾಗಿರುತ್ತೆ. ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಕಾನ್ಸ್ಟೆಂಟಾಗಿ ಭಾಳ ಟೈಮ್ ಕೂಡ ಮೇಂಟೈನ್ ಮಾಡುತ್ತೆ. ಜೊತೆಗೆ ಅದರಲ್ಲಿ ಶುಗರ್ ಇಲ್ಲ, ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇದೆ, ಫೈಬರ್ ಚೆನ್ನಾಗಿದೆ, ನೀರಿನಂಶ ಚೆನ್ನಾಗಿದೆ. ಸೌತೆಕಾಯಿ ಎಸ್ಪೆಷಲಿ ನೀವು ಊಟಕ್ಕೆ ಮುಂಚೆ ಸಲಾಡ್ ಥರ ಬಡಿಸ್ಕೊತಿದ್ದೆ ಅಥವಾ ಊಟಕ್ಕೆ ಮಾಡುವಲ್ಲ ಮಧ್ಯದಲ್ಲಿ ನೆಂಚ್ಕೊಂಡು ತಿನ್ನೋದು ಅಂತ ಹೊಟ್ಟೆ ತುಂಬ್ದಂಗೆ ಸ್ಯಾಟಿಟಿ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಶುಗರ್ ವೆಯ್ಟ್ ಕಡಿಮೆ ಮಾಡಬೇಕು, ಒಬೆಸಿಟಿ ಕಡಿಮೆ ಮಾಡಬೇಕು. ಸೊ ತೂಕಕ್ಕೆ ಅವಾಗೇನಂತ ಆಹಾರ ಪದಾರ್ಥ ಕಡಿಮೆ ಉಪಯೋಗಿಸ್ಕೊತೀರಲ್ವಾ. ಸೌತೆಕಾಯಿ ಯಥೇಚ್ಛವಾಗಿ ಊಟದ ಟೈಮಲ್ಲಿ ಸಲಾಡ್ ಥರ ಬಳಸೋದ್ರಿಂದ ಭಾಳ ಅನುಕೂಲ ಇದೆ. ಒಂದು ವೆಯ್ಟ್ ಕಡಿಮೆ ಆಗುತ್ತೆ, ತೂಕ ಕಂಟ್ರೋಲಿಗೆ ಬರೋಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಶುಗರ್ ಉಪಯೋಗಿಸೋದ್ರಿಂದ ಅದರಲ್ಲಿ ಹೇಳ್ದಂಗೆ ವಾಟರ್ ಕಂಟೆಂಟ್ ಜಾಸ್ತಿ ಅಂದರೆ ಬ್ಲಡ್ ಶುಗರ್ನ ನಾರ್ಮಲ್ ಲೆವೆಲಲ್ಲಿ ಭಾಳ ಟೈಮ್ ಮೇಂಟೈನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಶುಗರ್ ಅವರು ಒಂದು ಸೌತೆಕಾಯಿನ ಸಲಾಡ್ ರೂಪದಲ್ಲಿ ಬಳಸ್ಕೊಂಡು ಉಪಯೋಗಿಸೋದು ಭಾಳ ಒಳ್ಳೆಯದು. ದಯವಿಟ್ಟು ಶುಗರ್ ಅವರು ಈ ಒಂದು ಹ್ಯಾಬಿಟ್ನ ಇವಾಗಿಂದನೇ ಶುರು ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ಬಾಡಿ ವೇಟ್ ಕೂಡ ಕಂಟ್ರೋಲಿಗೆ ಬರುತ್ತೆ, ಹೊಟ್ಟೆ ತುಂಬಿದ ಫೀಲಿಂಗು ಇರುತ್ತೆ, ಜೊತೆಗೆ ಶುಗರ್ ಕೂಡ ಭಾಳ ಅನುಕೂಲ. 4ನೇದು ಬಂದು ಬ್ರೊಕೋಲಿ ಅಂತ ಹೇಳ್ತೀವಿ, ಅದು ಕೂಡ ಒಂದು ವೆಜಿಟೇಬಲ್. ಅದರಲ್ಲಿ ಸಲ್ಫೋರಾಫೇನ್ ಅಂತ ಒಂದು ಒಳ್ಳೆ ಕೆಮಿಕಲ್ ಇದೆ. ಸೊ ಆ ಕೆಮಿಕಲ್ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಜೊತೆಗೆ ಬಾಡಿ ಇನ್ಫ್ಲಮೇಷನ್ ಕೂಡ ಕಡಿಮೆ ಮಾಡುತ್ತೆ. ಸೊ ಇಟ್ಸ್ ಆ್ಯಂಟಿ ಇನ್ಫ್ಲಮೇಟರಿ ಅಂತ ಹೇಳಿ, ಜೊತೆ ಆ್ಯಂಟಿ ಆಕ್ಸಿಡೆಂಟ್ ಕೂಡ. ಸೊ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಯಿಂದ ನಿಮ್ಮ ಏಜಿಂಗ್ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಬಾಡಿಲಿರುವಂಥ ಆಕ್ಸಿಡೇಟಿವ್ ಸ್ಟ್ರೆಸ್ ಕೂಡ ಕಡಿಮೆ ಮಾಡುತ್ತೆ. ಜೊತೆಗೆ
ಇನ್ಸುಲಿನ್ ಲೈಕ್ ಪ್ರಾಪರ್ಟಿ ಇರೋದ್ರಿಂದ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡೋದ್ರಿಂದ ಬ್ರೊಕೋಲಿಯನ್ನು ನೀವು ಉಪಯೋಗಿಸೋದು ಭಾಳ ಒಳ್ಳೆಯದು. ಸೊ ಸ್ವಲ್ಪ ಕಾಸ್ಟ್ಲಿ ಬಟ್ ಅನುಕೂಲ ಇರೋ ದಯವಿಟ್ಟು ಬ್ರೊಕೋಲಿಯನ್ನು ಉಪಯೋಗಿಸ್ಕೊಳ್ಳಿ. ಶುಗರ್ ಎಸ್ಪೆಷಲಿ ಅನುಕೂಲ ಆಗುತ್ತೆ ನಿಮಗೆ. ಸೊ ಬ್ರೊಕೋಲಿ ನೀವು ಉಪಯೋಗಿಸ್ತಾ ಇದ್ದರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಂಬರ್ 5 ಬಂದು ಈರುಳ್ಳಿ ಅಲ್ವಾ. ಈರುಳ್ಳಿ ಯಾರು ಪ್ರತಿಯೊಂದು ಮನೆಯಲ್ಲೂ ಇದ್ದೇ ಇರುತ್ತೆ, ಎವ್ರಿಡೇ ಇದ್ದೇ ಇರುತ್ತೆ. ಯಾಕೆಂದರೆ ಅದು ಕಾಮನ್ ಉಪಯೋಗಿಸ್ತಾ ಇರ್ತೀವಿ. ಯಾವ ರೀತಿಯ ಸಾಂಬಾರಿಗೆ ಮಾಡ್ಬೋದು ಅಥವಾ ಚಿತ್ರಾನ್ನ ಮಾಡ್ಬೋದು, ಎಲ್ಲ ರೀತಿಯಕ್ಕೂ ಒಂದು ಈರುಳ್ಳಿ ಇದ್ದೇ ಇರುತ್ತೆ ಮನೇಲಿ. ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲ ಸ್ಟೇಪಲ್ ಫುಡ್ ಅಂತ ಹೇಳ್ಬೋದು ಅಲ್ವಾ. ಕಾಮನ್ನಾಗಿ ಉಪಯೋಗಿಸುವಂಥ ಆಹಾರ ಅಂದರೆ ಈರುಳ್ಳಿಲಿ ಕ್ಯೂರ್ಸೆಟಿನ್ ಅಂತ ಒಂದೊಳ್ಳೆ ಕಾಂಪೌಂಡ್ ಹೇಳಿದ್ರೆ ಅದು ಕೂಡ ನಿಮ್ಮ ಇನ್ಸುಲಿನ್ ಥರ ಕೆಲಸ ಮಾಡಿ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಜೊತೆಗೆ ನಮಗೆ ಈರುಳ್ಳಿ ನೀವು ಊಟ ಮಾಡ್ತಾ ನೆಂಚ್ಕೊಂಡು ತಿನ್ಬೋದು, ಸಾಂಬಾರಲ್ಲಿ ಈರುಳ್ಳಿ ಸಾಂಬಾರು ಮಾಡ್ಕೊಂಡು ತಿನ್ಬೋದು. ಮತ್ತು ನಿಮ್ಮ ತರಕಾರಿ ಎಲ್ಲ ಬೇರೆ ಬೇರೆ ಪಲ್ಯ ಮಾಡೋ ಎಲ್ಲ ಕಡೆ ಈರುಳ್ಳಿನ ರೆಗ್ಯುಲರ್ ಉಪಯೋಗಿಸ್ತೀವಿ. ಸೊ ಹಾಗೆ ಕ್ಯೂರ್ಸೆಟಿನ್ ಇರುವಂತಹ ಈರುಳ್ಳಿನ ಉಪಯೋಗಿಸಿದ್ರೆ ಕೂಡ ನಿಮಗೆ ಡಯಾಬಿಟಿಸ್ ಅವ್ರಿಗೆ ಭಾಳ ಅನುಕೂಲ ಆಗುತ್ತೆ, ಶುಗರ್ ಲೆವೆಲ್ ಮೇಂಟೈನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಊಟದ ಸಮಯದಲ್ಲಿ ನಾನು ಸೌತೆಕಾಯಿ ಜೊತೆ ಒಂದು ಈರುಳ್ಳಿನ ಒಂದು 2 ಪೀಸ್ ತಿನ್ನೋದು ಶುಗರ್ ಅವ್ರಿಗೆ ಭಾಳ ಒಳ್ಳೆಯದಾಗುತ್ತೆ. ಇಲ್ಲ 6ನೇದು ಬಂದು ಕ್ಯಾಬೇಜ್ ಅಂತ ಹೇಳ್ತೀವಿ. ಕೋಸು ಕೂಡ ರಿಚ್ ಫೈಬರ್ ಫುಡ್ಡು ಮತ್ತು ಕಾರ್ಬೋಹೈಡ್ರೇಟ್ ಕಡಿಮೆ ಇರುತ್ತೆ. ಫೈಬರ್ ರಿಚ್ ಇರೋದೇನಾಗುತ್ತೆ, ಅದು ನಿಮಗೆ ತಿಂದಾಗ ಹೊಟ್ಟೆ ತುಂಬಿದಂಥ ತೃಪ್ತಿ ಭಾವ ಕೊಡುತ್ತೆ. ಜೊತೆ ಶುಗರ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ, ಲಾಂಗ್ ಟರ್ಮ್ ನಾರ್ಮಲಾಗಿ ಮೇಂಟೈನ್ ಮಾಡುತ್ತೆ. ಸೊ ಹಂಗೆ ಶುಗರ್ ಸ್ಪೈಕ್ ಆಗುವಂಥದ್ದು, ಗ್ಲೈಸೆಮಿಕ್ ಫುಡ್ ತೊಗೊಂಡ್ರೆ ನಿಮ್ಗೆ ಗೊತ್ತಂಗೆ ಶುಗರ್ ಜಾಸ್ತಿ ಆಗ್ಬಿಡುತ್ತೆ, ಒಂದೇ ಸ್ಪೈಕ್ ಆಗ್ಬಿಡುತ್ತೆ, ಆ ಥರ ಆಗಬಾರ್ದು. ಸೊ ಈ ರೀತಿ ಫೈಬರ್ ಕಂಟೆಂಟ್ ಇರುವಂಥ ಕೋಸ್ನ ನೀವು ಉಪಯೋಗಿಸಿದಾಗ ಬ್ಲಡ್ ಶುಗರ್ನ ನಾರ್ಮಲ್ ರೇಂಜಲ್ಲಿ ಭಾಳ ಟೈಮ್ ಮೇಂಟೈನ್ ಆಗುತ್ತೆ ದೇಹದಲ್ಲಿ. ಫೈಬರ್ ಕಂಟೆಂಟ್ ಚೆನ್ನಾಗಿದೆ, ಸೊ ತೃಪ್ತಿ ಸಿಗುತ್ತೆ. ಜೊತೆಗೆ ಇವ್ರಿಗೆ ಕಾನ್ಸ್ಟಿಪೇಷನ್ ಇರೋರಿಗೆ ಭಾಳ ಅನುಕೂಲಕಾರಿ. ಸೊ ಹಾಗಾಗಿ ಶುಗರ್ ಕಾನ್ಸ್ಟಿಪೇಷನ್ ಕೂಡ ಅಂತ ಹೇಳ್ತಾರೆ, ಮಲಬದ್ಧತೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಸೊಪ್ಪು ಮತ್ತು ಕೋಸೆಲ್ಲ ಉಪಯೋಗಿಸಿದ ಮಲಬದ್ಧತೆ ಕೂಡ ಹೆಲ್ಪ್ ಆಗುತ್ತೆ. ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಕೂಡ ಇನ್ಸುಲಿನ್ ಲೈಕ್ ಪ್ರಾಪರ್ಟಿ ಇರೋದ್ರಿಂದ ಶುಗರಲ್ಲೂ ಕೂಡ ಕೋಸನ್ನು ಕೂಡ ಯಥೇಚ್ಛವಾಗಿ ಬಳಸೋದು ಒಳ್ಳೆಯದು. ಇಲ್ಲದ್ರೆ ಕ್ಯಾರೆಟ್ ಅಲ್ವಾ, ಕ್ಯಾರೆಟ್ ಕೂಡ ಡಯಾಬಿಟಿಸ್ ಅವ್ರಿಗೆ ಎಸ್ಪೆಷಲಿ ಹಸಿ ಕ್ಯಾರೆಟ್ನ ತಿನ್ನೋದು ಒಳ್ಳೆಯದು. ಸಲಾಡ್ ಥರ ನೀವು ಅವಾಗ ಹೇಳ್ದಂಗೆ ಸೌತೆಕಾಯಿ ಜೊತೆ ಕಟ್ ಮಾಡಿಕೊಂಡು ಕ್ಯಾರೆಟ್ ತಿನ್ನೋದು ಭಾಳ ಒಳ್ಳೆಯದು. ಕ್ಯಾರೆಟಲ್ಲೂ ಕೂಡ ಅದು ನಿಮ್ಮ ಇನ್ಸುಲಿನ್ ಥರನೇ ಕೆಲಸ ಮಾಡುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿನ ಕಡಿಮೆ ಮಾಡುತ್ತೆ ಅಂತ ಒಂದು ರಿಸರ್ಚ್ ಪ್ರಕಾರ ಗೊತ್ತಾಗಿದೆ. ಅದರಲ್ಲಿ ಬೀಟಾ ಕ್ಯಾರೋಟಿನ್ ಕೂಡ ಚೆನ್ನಾಗಿರುತ್ತೆ. ಸೊ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಮಾಡುತ್ತೆ. ಎಸ್ಪೆಷಲಿ ನಾವು ಹೇಳ್ದಂಗೆ ಹಸಿಯಾಗಿರೋದು ಬೇಯಿಸ್ಕೊಂಡು ತಿನ್ನೋದಕ್ಕಿಂತ ಹಸಿ ತಿನ್ನೋದು ಭಾಳ ಒಳ್ಳೆಯದು, ಅಥವಾ ಸ್ವಲ್ಪ ಅರ್ಧಂಬರ್ಧ ಬೇಯಿಸ್ಕೊಂಡು ಕೂಡ ತಿಂದರೆ ಒಳ್ಳೆಯದು. ಅದರಲ್ಲಿ ನಿಮಗೆ ಇನ್ಸುಲಿನ್ ಸೆನ್ಸಿಟಿವಿಟಿನ ಅದು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಿಮ್ಮ ಶುಗರ್ ಲೆವೆಲ್ ಮೇಂಟೈನ್ ಮಾಡೋಕ್ಕೆ ಜೊತೆಗೆ ಫೈಬರ್ ಕಂಟೆಂಟ್ ಚೆನ್ನಾಗಿದೆ. ನಾವು ಹೇಳಿದಂಗೆ ತೃಪ್ತಿ ಭಾವ ಬರುತ್ತೆ, ಹೊಟ್ಟೆ ತುಂಬಿದಂಗೆ ಫೀಲಿಂಗ್ ಇರುತ್ತೆ, ಫೈಬರ್ ಕಂಟೆಂಟ್ ಚೆನ್ನಾಗಿದೆ. ಜೊತೆಗೆ ಯಥೇಚ್ಛವಾಗಿ ಬೀಟಾ ಕ್ಯಾರೋಟಿನ್ ಕಣ್ಣಿಗೆ ಸಂಬಂಧಪಟ್ಟಿದ್ದು. ನೋಡಿ ಡಯಾಬಿಟಿಕ್ ನ್ಯೂರೋಪತಿ ಅಂತ ಒಂದು ಕಂಡೀಷನ್ ಇದೆ. ನೋಡಿ ಡಯಾಬಿಟೀಸು ಭಾಳ ಕ್ರೂರಿಯಾದಂತಹ ಒಂದು ಕಾಯಿಲೆ, ಅದು ಸಿಸ್ಟಮಿಕ್ ಡಿಸಾರ್ಡರ್ ಅಂತ. ಪ್ರತಿಯೊಂದು ದೇಹದ ಅಂಗಗಳು ಅದು ಎಫೆಕ್ಟ್ ಮಾಡುತ್ತೆ, ಕಣ್ಣಿಗೆ ಕೂಡ ಎಫೆಕ್ಟ್ ಮಾಡುತ್ತೆ. ಡಯಾಬಿಟಿಕ್ ರೆಟಿನೋಪತಿ ಅಂತ ಮಾಡುತ್ತೆ. ಜೊತೆಗೆ ಎಲ್ಲ ಡಯಾಬಿಟಿಕ್ ಕಾರ್ಡಿಯೋಪತಿ ಅಂತ ಹಾರ್ಟ್ಗೆ ಎಫೆಕ್ಟ್ ಮಾಡ್ಬೋದು, ಡಯಾಬಿಟಿಕ್ ವ್ಯಾಸ್ಕ್ಯುಲೋಪತಿ ಅಂತ ವೆಸಲ್ಸ್ಗೆ ಎಫೆಕ್ಟ್ ಆಗುತ್ತೆ, ಡಯಾಬಿಟಿಕ್ ನ್ಯೂರೋಪತಿ ಅಂತ ನರ್ವ್ಗಳಿಗೆ ಎಫೆಕ್ಟ್ ಆಗುತ್ತೆ, ಡಯಾಬಿಟಿಕ್ ನೆಫ್ರೋಪತಿ ಅಂತೇಳಿ ಕಿಡ್ನಿಗಳು ಕೂಡ ಹೆಲ್ಪ್ ಮಾಡುತ್ತೆ. ಸೊ ಆ ರೀತಿ ಈ ಶುಗರ್ ಅವ್ರಿಗೆ ಎಲ್ಲ ರೀತಿಯ ಆರ್ಗನ್ ತೊಂದರೆ ಆಗುತ್ತೆ, ಕಣ್ಣಿಗೆ ಕೂಡ ತೊಂದರೆ. ಹಾಗಾಗಿ ನೀವು ಕ್ಯಾರೆಟ್ನ ಯಥೇಚ್ಛವಾಗಿ ಬಳಸೋದ ಬೀಟಾ ಕ್ಯಾರೋಟಿನ್ ಇರೋದ್ರಿಂದ ಏನಂತೆ ಕಣ್ಣಿನ ಆರೋಗ್ಯಕ್ಕೂ ಉತ್ತಮವಾದ ಆಹಾರ ಅಂದರೆ ನಿಮ್ಮ ಕ್ಯಾರೆಟು. ಜೊತೆಗೆ ಶುಗರ್ ಕೂಡ ನೀವು ಬಳಸ್ಬೋದು. ಸೊ ಹಾಗಾಗಿ ಈ ರೀತಿಯ ನಾನು ಅವೆಲ್ಲ 7 ಥರದ ವಿವಿಧ ರೀತಿಯ ತರಕಾರಿಗಳನ್ನ ಹೇಳಿದ್ದೀನಿ. ಇದನ್ನು ಉಪಯೋಗಿಸ್ಕೊಳ್ಳಿ. ಶುಗರ್ ಯಥೇಚ್ಛವಾಗಿ ತಿನ್ಬೋದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ಶುಗರ್ನ ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ ಭಾಳ ಅನುಕೂಲಕಾರಿ ಅಂತ ಆಹಾರ ಪದ್ಧತಿಗಳು ಇವು 7. ಬೋನಸ್ ಟಿಪ್ಸ್ ಏನಪ್ಪ ಅಂದರೆ, ಈ ರೀತಿಯ ತರಕಾರಿಗಳನ್ನು ನೀವು ಒಂದು ಹೆಲ್ತಿ ಫ್ಯಾಟ್ ಜೊತೆ ಉಪಯೋಗಿಸ್ಕೊಳ್ಳಿ, ಜೊತೆಗೆ ಪ್ರೋಟೀನ್ ಜಾಸ್ತಿ ಇರುವಂಥ ಆಹಾರ ಪದ್ಧತಿ ಉಪಯೋಗಿಸ್ಕೊಳ್ಳಿ. ಸೊ ಈ ರೀತಿ ತೊಗೊಂಡಾಗ ಏನಂತೆ ನಿಮ್ಮ ಅಬ್ಸಾರ್ಪ್ಷನ್ನು ಡಿಲೇ ಆಗುತ್ತೆ, ಪ್ರೋಟೀನ್ ಜಾಸ್ತಿ ಇರೋದ್ರಿಂದ. ಹೆಲ್ತಿ ಫ್ಯಾಟ್ ಇದ್ದರೂ ಕೂಡ ಒಂದೇ ಸಲ ಸಡನ್ ಆಫ್ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗೋಲ್ಲ. ಸೊ ಈ ರೀತಿಯ ತರಕಾರಿಗಳನ್ನು ನೀವು ಇದ್ರ ಜೊತೆಗೆ ಪ್ರೋಟೀನ್ ಇರುವಂಥ ತರಕಾರಿ ಜೊತೆ ಉಪಯೋಗಿಸ್ಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ನೋಡಿ ಡಯಾಬಿಟೀಸು ನಾನು ಯಾವಾಗಲೂ ಹೇಳ್ತಿರ್ತೀನಿ, ನೋಡಿ ಒಂದು ನೀವು ಹುಲಿಯನ್ನು ಅಥವಾ ಸಿಂಹದನ್ನು ಪಂಜರದ ಹಾಕಿ ಅದು ಕಂಟ್ರೋಲ್ ಇಟ್ಕೊಂಡು ಅದರಿಂದ ಏನು ತೊಂದರೆ ಇಲ್ಲ ಅಲ್ವಾ, ಏನು ತೊಂದರೆ ಅದ್ರ ಪಾಟಿಗೆ ಅದು ನೀವು ಹೋಗಿರ್ತೀರ. ಎಷ್ಟೊಂದು ನಮ್ಮ ಝೂ ಇದೆ, ಮೈಸೂರಲ್ಲಿ ಝೂ ಇದೆ ಅಲ್ವಾ, ಜಿಮ್ ಕಾರ್ಬೆಟ್ ಅಂತ ರಾಷ್ಟ್ರೀಯ ಉದ್ಯಾನವನ ಇದೆ, ನ್ಯಾಷನಲ್ ಲೆವೆಲ್. ನಾನು ಮೊನ್ನೆ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದೆ. ಸೊ ಉತ್ತರಾಖಂಡಲ್ಲಿದೆ. ಸೊ ನಿಮಗೆ ಟೈಗರ್ನ ಒಂದು ಪಂಜರದಲ್ಲಿ ಹಿಡ್ಕೊಂಡ್ರೆ ಅದರಿಂದ ಏನು ತೊಂದರೆ ಇಲ್ಲ, ಬಟ್ ಅದು ಈಚೆಗೆ ಬಂದರೆ ಏನು ಬೇಕಾದ್ರೂ ಮಾಡ್ಬೋದು, ಪ್ರಾಣ ಕೂಡ ತೆಗೆದುಬಿಡ್ಬೋದು. ಅದೇ ರೀತಿ ಡಯಾಬಿಟೀಸ್ ಕೂಡ ಸ್ಟ್ರಿಕ್ಟಾಗಿ ಕಂಟ್ರೋಲ್ ಇಟ್ಕೊಳ್ಳಿ. ಕಂಟ್ರೋಲ್ ಇರ್ತಾರೆ, ಏನು ತೊಂದರೆ ಮಾಡೋಲ್ಲ. ಡಯಾಬಿಟೀಸ್ ಬಂದ ತಕ್ಷಣ ನಾರ್ಮಲ್ ರೇಂಜ್ ಏನಿದೆಯಲ್ಲ ಶುಗರ್ ಲೆವೆಲ್, ಅದನ್ನು ನೀವು ಮೇಂಟೈನ್ ಮಾಡಿಬಿಟ್ರಿ ಅಂತಂದರೆ ಯಾವ ರೀತಿಯ ಕಾಂಪ್ಲಿಕೇಶನ್ಸ್ ಆಗಲ್ಲ, ಏನು ತೊಂದರೆ ಆಗಲ್ಲ. ಕಣ್ಣಿಗೆ ತೊಂದರೆ ಇಲ್ಲ, ಕಿಡ್ನಿಗೆ ತೊಂದರೆ ಇಲ್ಲ, ಲಿವರ್ಗೆ ಯಾವುದೋ ಆರ್ಗನ್ಸ್ಗೂ ತೊಂದರೆ ಇಲ್ಲ. ಯಾಕೆ ನಾರ್ಮಲ್ ರೇಂಜ್ ಮೇಂಟೈನ್ ಮಾಡ್ತಿದ್ದೀರಲ್ಲ. ಎಷ್ಟೊಂದು ವಿಧಾನಗಳಿದೆ ಮೇಂಟೈನ್ ಮಾಡೋಕ್ಕೆ. ಫಸ್ಟು ಶುಗರ್ ಬಂದ ತಕ್ಷಣ ಫಸ್ಟ್ ಆಫ್ ಆಲ್ ನಿಮ್ಮ ಫ್ಯಾಮಿಲಿ ಯಾರಿಗೂ ಶುಗರ್ ಇದೆ ಅಂತಂದರೆ, ಅಮ್ಮಂಗೂ ಇದೆ ಅಂತಂದರೆ ನೀವು ಕೇರ್ಫುಲ್ ಆಗಿರಬೇಕು. ಬಾಡಿ ವೇಟ್ ಮೇಂಟೈನ್ ಮಾಡ್ಕೊಳ್ಳಿ, ರೆಗ್ಯುಲರ್ ವಾಕಿಂಗ್ ಮಾಡಿ, ಜೊತೆಗೆ ಒಳ್ಳೆ
ನ್ಯೂಟ್ರಿಷನ್ ಫುಡ್ ಅಂತ ತೊಗೊಳ್ಳಿ. ಆಲ್ಸೋ ಸ್ವೀಟು, ಡಯಟ್ ಶುಗರ್ ಅಂತ ಅವಾಯ್ಡ್ ಮಾಡಿ. ನಾನು ಡಯಾಬಿಟಿಸ್ ಕೂತಾಗೆ 2-3 ವೀಡಿಯೋಗಳು ಮಾಡಿದ್ದೀನಿ, ವಿಡಿಯೋ ಹಾಕಿದ್ದೀನಿ, ದಯವಿಟ್ಟು ಆ ವಿಡಿಯೋಗಳು ನೋಡಿ ಗೆಳೆಯರೆ. ಸೊ ಹಾಗೆ ಈ ರೀತಿಯ ನೀವು ಆಹಾರ ಕ್ರಮಗಳನ್ನು ನಿಮ್ಮ ದಿನನಿತ್ಯ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದೆ ಆದರೆ ಶುಗರ್ನ ಕಂಟ್ರೋಲ್ ಮಾಡೋದು ಭಾಳ ಒಳ್ಳೆಯದು. ನನ್ನೊಬ್ಬರು ಚಿಕ್ಕಪ್ಪ ಇದ್ದವರು 35 ವರ್ಷದಿಂದ ಶುಗರ್ ಇದೆ, ಒಂದು ರೀತಿಯ ಕಾಂಪ್ಲಿಕೇಶನ್ ಆಗಿಲ್ಲ. ಅಂದರೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋದರು. ಹಾಗಾಗಿ ನಿಮಗೆ ನಾನು ಹೇಳ್ದಂಗೆ ಟೈಗರ್ನ ನೀವು ಕಂಟ್ರೋಲ್ ಇಟ್ಕೊಳ್ಳಿ. ಈಚೆ ಬಿಟ್ಟರೆ ನಿಮ್ಗೆ ಏನು ಬೇಕಾದ್ರೂ ಹಾನಿ ಮಾಡ್ಬೋದು, ತೊಂದರೆ ಮಾಡ್ಬೋದು. ಹಾಗಾಗಿ ಶುಗರ್ನ ಸ್ಟ್ರಿಕ್ಟಾಗಿ ಕಂಟ್ರೋಲ್ ಇಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಸೊ ಹೆಚ್ಚಿನವ್ರಿಗೆ ಬಿಗಿನಿಂಗಲ್ಲಿ ಶುರುವಾದಾಗ ವ್ಯಾಯಾಮದಲ್ಲಿ ಫುಡ್ಡಲ್ಲೇ ಕಂಟ್ರೋಲ್ ಮಾಡ್ಬೋದು. ಕಂಟ್ರೋಲ್ ಆಗಲಿಲ್ಲ ಅಂದರೆ ಮಾತ್ರೆಗಳು ಶುರು ಮಾಡಬೇಕಾಗತ್ತೆ. ಮಾತ್ರೆಗಳು ಕೆಲವರಿಗೆ ಆಫ್ ಶುರು ಮಾಡುತ್ತಿ, ಕಂಟ್ರೋಲ್ ಇಲ್ಲ, 1, 2, 3 ಜಾಸ್ತಿ ಹಾಕೊಂತ ಹೋಗುತ್ತೆ. ಕೊನೆಗೆ ಇನ್ಸುಲಿನ್ ಕೂಡ ಕೊಡಬೇಕಾಗತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಅದು ಕೂಡ ಕೆಲಸ ಮಾಡೋದಂಥ ಕೆಲವು ಪೇಷಂಟ್ಸ್ ಇಲ್ಲ. ತುಂಬ 400-500 ಬ್ಲಡ್ ಶುಗರ್ ಇರೋಂಥ ಪೇಷಂಟ್ಸ್ ಕೆಲವರಿದೆ. ಭಾಳ ಪ್ರಾಬ್ಲಮ್ ಮಾತುಗಳಿದ್ದಾರೆ. ಏನಾಗುತ್ತೆ 250-350 ಏನಿಲ್ಲ ಸರ್, ಏನು ತೊಂದರೆ ಇಲ್ಲ, ಆರಾಮಾಗಿದ್ದೀವಿಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂತ ಓಡ್ಕೊಂಡಿರ್ತಾರೆ. ಬಟ್ ಓಡೇ ತೊಂದರೆ ಆಗ್ತಾ ಇರುತ್ತೆ. ನೋಡಿ ಕಿಡ್ನಿ ಅದು ಸಾಧಾರಣ ನಿಮಗೆ 80-90% ಆಗ ಅದು ಗೊತ್ತೇ ಆಗಲ್ಲ, ಒಡನೆ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಕೊನೆಗೆ ಒಂದ್ಸಲ ಕಿಡ್ನಿ ಫೇಲ್ ಆಗುತ್ತೆ. ಅವಾಗ ಸಾರ್ ಗೊತ್ತಾಗಲಿಲ್ಲ, ಹಂಗಾಯಿತು ಹಿಂಗಾಯಿತು, ಕಿಡ್ನಿ ಫೇಲ್ ಆಗಾಯಿತು, ವಾರಕ್ಕೆ 2 ಸಲ ಡಯಾಲಿಸ್ ಮಾಡ್ತೀವಿ ಅಂತ ಅವಾಗ ವ್ಯಥೆ ಪಡ್ತಾರೆ, ಅವಾಗ ಕಷ್ಟಪಡ್ತಾರೆ. ಆ ರೀತಿ ಆಗೋದು ಗೆಳೆಯರೆ. ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಪ್ರಿವೆನ್ಷನ್ ಇಸ್ ದ ಕೀ. ಎಸ್ಪೆಷಲಿ ಡಯಾಬಿಟೀಸ್ಗೆ ಯಾವ ರೀತಿಯ 7 ತರಕಾರಿಗಳಂತ ಉಪಯೋಗಿಸ್ಬೇಕಂತ ನಾನು ಹೇಳಿದ್ದೀನಿ. ದಯವಿಟ್ಟು ಶುಗರ್ಗೆ ವಿಡಿಯೋನ ಫಾರ್ವರ್ಡ್ ಮಾಡಿ, ಅವ್ರು ನೋಡಲಿ, ಅವ್ರ ಆರೋಗ್ಯ ಸುಧಾರಿಸಲಿ. ಡಯಾಬಿಟೀಸ್ ಅವರು ಶುಗರ್ ಕಂಟ್ರೋಲಲ್ಲಿ ಯಾವುದೇ ರೀತಿಯ ಕಾಂಪ್ಲಿಕೇಶನ್ಸ್ ಆಗೋದು ಬೇಡ, ಸಾವು ನೋವುಗಳಾಗೋದು ಬೇಡ. ಸಂತೋಷವಾಗಿ ಆರೋಗ್ಯವಂತಾಗಿ ಜೀವನವನ್ನು ಲೀಡ್ ಮಾಡೋಣಂತೆ. ಡಯಾಬಿಟೀಸ್ ಭಾಳ ಕಾಮನ್ನು, ಅದನ್ನು ಕಂಟ್ರೋಲ್ ಮಾಡಿದ್ರೆ ಅದರಿಂದ ಏನೂ ತೊಂದರೆ ಇಲ್ಲ. ಹಾಗೆ ಈ ವಿಡಿಯೋನ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು. ಮರದೇ ಒಂದ್ಸಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮರದೇ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರತಿಯೊಂದು ಕುಟುಂಬದವ್ರಿಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಫಾರ್ವರ್ಡ್ ಮಾಡಿ, ಅವರು ನೋಡಲಿ, ಶುಗರ್ನ ಕಂಟ್ರೋಲ್ ಇಟ್ಕೊಳ್ಳಿ, ಆರೋಗ್ಯವಂತಾಗಿರಿ. ಆಲ್ ದ ಬೆಸ್ಟ್.